ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 65 ರೆಸ್ಟೋರೆಂಟ್ ಬಂದಿದ್ವಿ. ಅಲ್ಲಿನ ವ್ಲಾಗು, ಅಲ್ಲಿ ರೆಸ್ಟೋರೆಂಟ್ ಹೇಗಿತ್ತು, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಒಂದ್ಸರಿ ನೋಡ್ಕೊಂಡು ಎಂಜಾಯ್ ಮಾಡಿ. ಹಾಗೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ರೆಸ್ಟೋರೆಂಟ್ ಹೋಗೋ ಮುಂಚೆ ಇಲ್ಲಿ ನಾವು ಆಟ ಆಡೋಕ್ಕೆ ಕರ್ಕೊಂಡೋಗಿದ್ವಿ. ಇಲ್ಲಿ 1 ಅವರ್ಗೆ 500 ಪೇ ಮಾಡಿದ್ವಿ ನಾವು. ನೋಡಿ ಇಲ್ಲಿ ಮಣ್ಣು, ನಮ್ಮ ಸೈಡ್ ಮಣ್ಣು ಆಡ್ತಾರಲ್ಲ ಆ ಥರ ಇಲ್ಲಿ ರಾಗಿ ಹಾಕಿದ್ದಾರೆ ಅವ್ರಿಗೆ ಆಡೋಕ್ಕೆ. ಗ್ರೈಂಡರ್ ಮಿಷಿನ್ ನಮ್ಮ ಸೈಡ್ ಏನಂತಾರೆ, ರಾಗಿ ಮಿಷಿನ್ ಥರ, ಅದರೊಳಗೆ ಹಾಕಿದ್ರೆ ಅದು ಮತ್ತೆ ಕೆಳಗಡೆ ಬರುತ್ತೆ. ತುಂಬಾ ಎಂಜಾಯ್ ಮಾಡಿದ್ಲು. ಬಟ್ ಯಾವಾಗ ನಾವು ದುಡ್ಡು ಕೊಟ್ಟು ಅವಳಿಗೆ ಮಾಲಲ್ಲಿ ಆಟ ಆಡ್ಸೋಕ್ಕೆ ಕರ್ಕೊಂಡು ಹೋಗಿರ್ತೀವಿ ಅವತ್ತೇ ಅವಳು ಆಡೋಲ್ಲ, ಸ್ಕೇಡ್ ಆಗಿಬಿಡ್ತಾಳೆ. ಇದೊಂದೇ ಸ್ವಲ್ಪ ಆಟ ಆಡಿದ್ಲು. ಆಮೇಲೆ ಆ ಕಡೆ ಇದೇನಂತಾರೆ ಸ್ಲೈಡ್ರ್, ಅದೆಲ್ಲ ಆಟ ಆಡಿಸ್ಲಿಕ್ಕೆ ಕರ್ಕೊಂಡು ಹೋದ್ವಿ. ಬಟ್ ಅವಳು ಆಡಲೇ ಇಲ್ಲ. ಎಲ್ಲ ಮನಿ ವೇಸ್ಟ್ ಅಂತ ಹೇಳ್ಬೋದು. ಇದೊಂದು ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ಆಡಿದ್ಲು, ಆಮೇಲೆ ಆಡಲೇ ಇಲ್ಲ. ಇದು ನಮಗೆ 2ನೇ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ಮಾಲಲ್ಲಿ ಪೇ ಮಾಡಿ ಹೋಗ್ತೀವಿ, ಅವಳು ಆಡೋದಿಲ್ಲ. ಇಲ್ಲಾದರೂ ಕಡಿಮೆ ಇತ್ತು. ಇನ್ನೊಂದು ಕಡೆ 1000 ಸಮಥಿಂಗ್ ಇತ್ತು, ಅಲ್ಲಿ ಅವಳು ಆಡಲೇ ಇಲ್ಲ, ಭಯ ಬಿದ್ದುಬಿಟ್ಲು ಲೈಟಿಂಗ್ಸ್ ಎಲ್ಲ ನೋಡಿ. ಬಟ್ ಇಲ್ಲಿ ಏನಂದರೆ ಈ ಮಾಲ್ ಇದರಲ್ಲಿ ಚೆನ್ನಾಗಿತ್ತು. ಇದು ನೋಡಿ, ಟ್ರೈನ್ ಟ್ರ್ಯಾಕ್. ರೆಸ್ಟೋರೆಂಟಿಗೆ ಬಂದ್ವಿ ನಾವು. ಟ್ರೈನ್ ಟ್ರ್ಯಾಕ್ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು, ಯೂನಿಕ್ ಅನ್ನಿಸ್ತು ನನಗೆ. ರೆಸ್ಟೋರೆಂಟ್ ತುಂಬಾ ಇಷ್ಟ ಆಯಿತು. ನೋಡಿ, ಇಲ್ಲಿ ಬಿಜಾಪುರ ನಮ್ಮ ಬೋರ್ಡ್ ಹಾಕಿದ್ದಾರೆ. ಸಖತ್ ಖುಷಿ ಆಯಿತು. ಇಲ್ಲಿ ಬಂದು ಈ ಟ್ರೈನ್ ಟ್ರ್ಯಾಕಿಗೆ ನಮ್ಮ ಟೇಬಲ್ ಮೇಲೆ ಈ ಟ್ರೈನ್ ಟ್ರ್ಯಾಕ್ ಇರೋದು. ಇಲ್ಲಿ ಬಂದು ಅವರು ಅದು ಟ್ರೈನ್ ಬಂದುಬಿಟ್ಟು ಸ್ಟಾಪ್ ಹಾಕಿ ಫುಡ್ ಕೊಟ್ಟು ಹೋಗುತ್ತೆ. ಆಮೇಲೆ ಅಲ್ಲಿ ಸಿಗ್ನಲ್ ಕೂಡ ಮಾಡಿದರು. ಆ ಸಿಗ್ನಲ್ ಅಡ್ವಾನ್ಸೇ ಬ್ಲಿಂಕ್ ಆಗುತ್ತೆ. ಟ್ರೈನ್ ಬರ್ತಾಯಿದ್ರೆ ಅದು ಸಿಗ್ನಲ್ ಅಡ್ವಾನ್ಸ್ ಬ್ಲಿಂಕ್ ಆಗುತ್ತೆ. ಒಂಥರ ಯೂನಿಕ್ಕಾಗಿ ಚೆನ್ನಾಗಿತ್ತು. ಇಲ್ಲಿ ಇಲ್ಲಿ ನೋಡಿ, ಇದಕ್ಕೇನಂತಾರೆ ಬ್ಯಾರಿಗೇಟಲ್ಲಿ ಟಿಶ್ಯೂ ಇಟ್ಟಿದ್ದಾರೆ. ಒಂಥರ ಯೂನಿಕ್ ಆಗಿತ್ತು. ಇಷ್ಟ ಆಯಿತು ನನಗೆ. ರೆಸ್ಟೋರೆಂಟ್ ವೈಸ್ ಇಷ್ಟ ಆಯಿತು, ಬಟ್ ಫುಡ್ ವೈಸ್ ಇಷ್ಟ ಆಗಲಿಲ್ಲ. ವರ್ತ್ ಅಂತಲೂ ಅನ್ನಿಸ್ಲಿಲ್ಲ. ಬಟ್ ಹೋಗಬೇಕಾದ್ರೆ ಮಕ್ಕಳಿಗೋಸ್ಕರ ಹೋಗಬೇಕು, ಅವರು ಎಂಜಾಯ್ ಮಾಡ್ತಾರೆ. ಈ ಥರ ಟ್ರೈನ್ ಟ್ರ್ಯಾಕಲ್ಲಿ ಟ್ರೈನ್ ಬಂದು ಫುಡ್ ಕೊಟ್ಟು ಹೋದರೆ ಅದೊಂಥರ ಯೂನಿಕ್ ಆಗಿತ್ತು. ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ಲು. ಅಂದರೆ ಅದು ನಮ್ಮ ಟೇಬಲ್ಗೆ ಟ್ರೈನ್ ಬಂದು ಊಟ ಕೊಟ್ಟು ಹೋಗ್ತಾ ಇತ್ತಲ್ವ, ಸೊ ಅವಳು ಅದನ್ನು ಎಂಜಾಯ್ ಮಾಡಿದ್ಲು. ಅಂದರೆ ಫುಡ್ ವೈಸ್ ನೋಡೋದಾದರೆ ಇಟ್ಸ್ ನಾಟ್ ವರ್ತ್ ಅಂತ ಅನ್ನಿಸ್ತು. ಬಟ್ ಒಂಥರ ಚೆನ್ನಾಗಿತ್ತು. ಇದು ಪಾಪಡ್ ನನಗೆ ಇಷ್ಟ ಆಯಿತು. ಪಾಪಡ್ ತುಂಬ ಚೆನ್ನಾಗಿ ಕೊಟ್ಟಿದ್ರು, ಮಸಾಲ ಪಾಪಡು. ಬಿಟ್ಟರೆ ಅಲ್ಲಿ ಪೆಪ್ಪರ್ ಚಿಕನ್ ತೊಗೊಂಡಿದ್ದೆ, ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಾದಮೇಲೆ ಗೀ ರೈಸು, ಅದು ನನಗೆ ಇಷ್ಟ ಆಗಲಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಟ್ರೈನ್ ನಮ್ಮ ಸ್ಟಾಪಿಗೆ ಬರ್ತಾಯಿತ್ತೆ, ನಮಗೆ ಬಂದು ಫುಡ್ ಕೊಟ್ಟು ಹೋಯಿತು. ಪೆಪ್ಪರ್ ಚಿಕನ್ ಕೊಟ್ಟು ಹೋಯಿತು. ಆದರೆ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಪೆಪ್ಪರ್ ಚಿಕನ್. ಬಟ್ ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ಲು. ಹೋಗಿದ್ದು ಒಂದು ರೀತಿ ನೋಡಿದ್ರೆ, ನನ್ನ ಮಗಳ ವೈಸ್ ನೋಡಿದ್ರೆ ವರ್ತು. ಬಟ್ ದುಡ್ಡು ಕೊಟ್ಟು ಊಟ ಮಾಡ್ಲಿಕ್ಕೆ ಹೋಗಿದ್ದಲ್ಲ, ಸೊ ನಾಟ್ ವರ್ತ್ ಅಂತ ಅನ್ನಿಸ್ತು. ಇದು ಬಂದುಬಿಟ್ಟು ಪೆಪ್ಪರ್ ಚಿಕನ್ ಥರನೇ ಇರಲಿಲ್ಲ. ಅದರಲ್ಲಿ ಹಾಫ್ ಪೆಪ್ಪರ್ನ ಅದರಲ್ಲಿ ಕ್ರಸ್ಟ್ ಮಾಡಿ ಹಾಕಿದ್ದಾರೆ. ಅದು ಬಿಟ್ಟರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಟೇಸ್ಟು. ಬಟ್ ಆದರೂ ಎಂಜಾಯ್ ಮಾಡಿದ್ಲು. ನನ್ನ ಮಗಳಿಗೋಸ್ಕರ ಹೋದಂಗಾಯಿತು. ಬಟ್ ಅವಳಿಗೆ ಫುಡ್ ಅಷ್ಟೊಂದು ಸೆಟ್ ಆಗಲಿಲ್ಲ. ಅಲ್ಲಿ ಆ್ಯಂಬಿಷನ್ ಬಂದುಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒನ್ ಟೈಮ್ ಬೇಕಿದ್ದರೆ ಹೋಗ್ಬೋದು ಮಕ್ಕಳ ಜೊತೆ. ಸೀಟ್ ಕೂಡ ನೋಡಿ, ಸೇಮ್ ಟ್ರೈನ್ ಸೀಟ್ ಥರನೇ ಮಾಡಿದ್ದಾರೆ. ಅದೊಂದು ಯೂನಿಕ್ ಅಂತ ಅನ್ನಿಸ್ತು. ಹೊರಗಡೆ ಈ ಥರ ಹಳೆ ಕಾಲದ ಇದ್ರ ಥರ ಮಾಡಿದಾರಲ್ಲ, ಸೊ ಅದೊಂದು ಬೆಸ್ಟ್ ಅನ್ನಿಸ್ತು. ಹೋಗ್ಬೋದು, ಒನ್ ಟೈಮ್ ಆದರೆ ಹೋಗ್ಬೋದು. ಆದರೂ ನನಗೆ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು. ಯಾಕೆಂದರೆ ಇವಾಗ ನಾವು ಎಲ್ಲೇ ಹೋಗಲಿ, ಒಂದು ಚಿಕ್ಕ ಅಂಗಡಿಗೆ ಹೋದರೂ ಅಲ್ಲಿ ಫುಡ್ ಇಷ್ಟ ಆದರೆ ನಾವು ಚಿಕ್ಕ ಅಂಗಡಿಗೆ ಹೋಗ್ತೀವಲ್ವ. ಸೊ ಇಲ್ಲಿ ಫುಡ್ಡೇ ಇಷ್ಟ ಆಗಲಿಲ್ಲ. ಟ್ರೈನ್ ನೋಡೋಕ್ಕೆ, ನನ್ನ ಮಗಳಿಗೆ ಖುಷಿ ಪಡಿಸೋಕ್ಕೆ ಅಂತ ಹೋಗಿದ್ದು ಅಷ್ಟೇ. ಆ್ಯಕ್ಚುಲಿ ಸ್ಟಾರ್ಟಲ್ಲಿ ಹೋದಾಗ ನನಗೂ ಟ್ರೈನ್ ನೋಡಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು, ನಮಸ್ಕಾರ.